ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಬೆಲ್ಲ ಮಾರಿ ಗೋಣಿ ನೆಕ್ಕಿದ್ನಂತೆ. ಅಕ್ಕ ಅಕ್ಕ, ವಿಷಯ ಗೊತ್ತಾಯ್ತೇನಕ್ಕ? ಏನಪ್ಪ ವಿಷಯ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅಕ್ಕ, ಬೆಳಗ್ಗೆ ವಾಕಿಂಗ್ ಹೋಗಿದ್ದಾಗ ಹಿಂದಿನ ಬೀದಿನಲ್ಲಿ ನಿನ್ನ ಫ್ರೆಂಡು, ಅದೇ ಆಂಟಿ ಇದಾರಲ್ಲಕ್ಕ, ಅದೇ ಅದೇ ಆ ದೊಡ್ಡ ಮನೆ, ತೆಂಗಿನ ಗಿಡಗಳು, ಕಾಂಪೌಂಡ್ ಅಲ್ಲೆಲ್ಲ ಇದೆಯಲ್ಲ, ಅಲ್ಲಿರೋರ್ ಕಣಕ್ಕ. ಹಾ, ಗೊತ್ತಾಯ್ತು ಹೇಳು, ಏನಾಯ್ತು ಅವ್ರಿಗೆ? ಸದ್ಯ ಅವ್ರಿಗೇನಾಗಿಲ್ಲಕ್ಕ, ಆದ್ರೆ ಬೆಳಗ್ಗೆನೆ ಮನೆ ಮುಂದೆ ನಿಂತ್ಕೊಂಡು ಪಾಪ ಆಂಟಿ ತುಂಬಾ ಅಳ್ತಾ ಇದ್ರು. ಅಯ್ಯೋ ಪಾಪ, ಯಾಕಂತೆ ರಾಮು? ಯಾಕೆ ಅಳ್ತಿದ್ದಿದ್ದು? ಮನೆಯಲ್ಲಿ ಸಾಲ ಸೋಲ ಅಂತ ತುಂಬಾ ಕಷ್ಟದ ಪರಿಸ್ಥಿತಿ ಬಂದು ಅಷ್ಟು ದೊಡ್ಡ ಮನೆನ ಮಾರ್ಬಿಟ್ರಂತೆ. ಮನೆ ತಗೊಂಡವನು ಬೀಗದ ಕೈ ತಗೊಂಡು ಹೋಗಕ್ಕೆ ಏನ್ ಬಂದಿದ್ದ. ಸರಿ. ಈ ಆಂಟಿ ಅವನಿಗೆ ಹೇಳ್ತಾ ಇದ್ರು ಕಣಕ್ಕ, ಈ ಕಾಂಪೌಂಡ್ನಲ್ಲಿರೋ ತೆಂಗಿನ ಮರಗಳನ್ನೆಲ್ಲ ನಾನು ತುಂಬ ಕಷ್ಟಪಟ್ಟು ಬೆಳೆಸಿದ್ದೀನಿ, ಆದರೆ ಅದು ಫಸಲು ಕೊಡೋ ಹೊತ್ತಿಗೆ ನಾನು ಮನೆ ಮಾರಬೇಕಾಗಿ ಬಂದಿದೆ. ಆದ್ದರಿಂದ ದಯವಿಟ್ಟು ಈ ಮರದ ಮೊದಲು ಫಸಲನ್ನು ನನಗೇ ಕೊಡಿ ಅಂತ ಪಾಪ ಬೇಡ್ಕೋತಾ ಇದ್ರು. ಆ ಮನೆ ತಗೊಂಡೋನು ಅದೆಲ್ಲ ಆಗಲ್ಲ, ಮನೆ ಮಾರಕ್ಕೆ ಮುಂಚೆ ಅದೆಲ್ಲ ಯೋಚನೆ ಮಾಡಬೇಕಿತ್ತು ಅಂತ ರೇಗಾಡ್ತಿದ್ದ. ಪಾಪ ಆಕೆ ಬೇಜಾರು ಮಾಡಿಕೊಂಡು ತುಂಬಾನೇ ಅಳ್ತಾ ಇದ್ರು ಕಣಕ್ಕ. ಹಾ ಪಾಪ, ಅದೇನೋ ಗಾದೆ ಹೇಳ್ತಾರಲ್ಲ, ಬೆಲ್ಲ ಮಾರಿ ಗೋಣಿ ನೆಕ್ಕಿದ್ನಂತೆ ಅಂತ. ಹಾಗಾಯ್ತು. ಏನಕ್ಕ ಅದು ಗಾದೆ? ಬೆಲ್ಲ ಮಾರಿ ಗೋಣಿ ನೆಕ್ಕಿದ್ನಂತೆ ಅಂತ. ಬೆಲ್ಲ ಮಾರಿ ಗೋಣಿ ನೆಕ್ಕಿದ್ನಂತೆ. ಚೆನ್ನಾಗಿದೆ ಕಣಕ್ಕ ಗಾದೆ, ಹೇಳಕ್ಕೆ ಕೇಳಕ್ಕೆ ಒಳ್ಳೆ ತಮಾಷೆಯಾಗಿ. ಗೋಣಿ ಯಾಕಕ್ಕ ನೆಕ್ಕಬೇಕು? ಏನಕ್ಕ ಇದರ ಅಂತರಂಗ ಬಹಿರಂಗದ ಅರ್ಥ ಎಲ್ಲ? ಹಾ ರಾಮು, ಕೆಲವರು ತಾವು ಕಷ್ಟಪಟ್ಟು ಗಳಿಸಿದ ಆಸ್ತಿನೋ ಮನೇನೋ ಬೆಳೆನೋ ಅನಿವಾರ್ಯವಾಗಿ ಮಾರಿಬಿಡಬೇಕಾದ ಪರಿಸ್ಥಿತಿ ಬಂದಾಗ ಕಳೆದುಕೊಂಡಿದ್ದರ ಬಗ್ಗೆ ಪರಿತಾಪ ಪಡ್ತಾರೆ. ಅಂಥ ಸ್ಥಿತಿ ತಂದ್ಕೋಬಾರ್ದು ಅಂತ ಮಾರ್ಮಿಕವಾಗಿ ಈ ಗಾದೆ ನಮ್ಮನ್ನ ಎಚ್ಚರಿಸುತ್ತೆ. ಅಷ್ಟೇ ಅಲ್ಲ, ಏನೇ ಮಾಡಬೇಕಾದ್ರೂ ನಾವು ಯೋಚನೆ ಮಾಡಿ ಒಂದಲ್ಲ ಹಲವಾರು ಬಾರಿ ನಂತರ ಕ್ರಮ ತಗೊಳ್ಬೇಕು ಅನ್ನೋದನ್ನು ಸೂಚಿಸುತ್ತೆ ಕಣೋ. ಅಕ್ಕ, ಬೆಲ್ಲ ಮಾರಿ ಗೋಣಿ ಯಾಕಕ್ಕ ನೆಕ್ದ? ಅದ್ರ ಹಿಂದೆ ಏನಾದ್ರೂ ಕತೆ ಇದೆಯಾ? ಅದನ್ನ ಹೇಳಕ್ಕ ಮೊದಲು. ನೋಡೋ ರಾಮು, ಬೆಲ್ಲ ಮಾರಿ ಗೋಣಿ ನೆಕ್ಕಿದ್ನಂತೆ ಅನ್ನೋ ಗಾದೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಪ್ರಚಲಿತವಾಗಿದೆ ಕಣ. ಜನಪದರ ಬಾಯಿಂದ ಬಾಯಿಗೆ ಬಂದಿದೆ. ಬಹುಶಃ ಹಿಂದೆ ಯಾರೋ ಬೆಲ್ಲದ ವ್ಯಾಪಾರಿ ತುಂಬ ಕಷ್ಟಪಟ್ಟು ಕಬ್ಬೆಲ್ಲ ಬೆಳೆದು ಆಮೇಲೆ ಆಲೆ ಮನೆಗೆ ತಗೊಂಡು ಹೋಗಿ ಬೆಲ್ಲ ಎಲ್ಲ ಮಾಡಿ ಆ ಮಾಡಿದ ಎಲ್ಲ ಬೆಲ್ಲನೂ ಮಾರೋ ಅಂಥ ಪರಿಸ್ಥಿತಿ ಬಂದಿರಬೇಕು ಅವನಿಗೆ. ಆಗ ಅವನು ತಾನು ಎಷ್ಟು ಕಷ್ಟಪಟ್ಟು ಮಾಡಿದ ಬೆಲ್ಲದ ರುಚಿನೂ ನೋಡದೆ ಎಲ್ಲ ಮಾರಬೇಕಾಯ್ತಲ್ಲ ಅಂತ ದುಃಖ ಪಟ್ಕೊಂಡಿರ್ಬೇಕು. ಕೊನೆಗೆ ತಾನು ತಯಾರಿಸಿದ ಬೆಲ್ಲದ ರುಚಿ ಹೇಗಿದ್ದಿರಬಹುದು ಅಂತ ಬೆಲ್ಲ ತುಂಬಿದ್ದ ಗೋಣಿ ಚೀಲನ ನೆಕ್ಕಿರ್ಬೇಕು ಕಣೋ. ಚೂರು ಪಾರು ಮೆಚ್ಕೊಂಡಿರುತ್ತಲ್ಲ, ಅದನ್ನ ತಿಂದಿರಬೇಕು. ಜನ ಅವನ ಪರಿಸ್ಥಿತಿ ನೋಡಿ ಬೆಲ್ಲ ಮಾರಿ ಗೋಣಿ ನೆಕ್ದ ಅಂತ ಹಾಸ್ಯ ಮಾಡಿರ್ಬೇಕು. ಕ್ರಮೇಣ ಅದು ಬಾಯಿಂದ ಬಾಯಿಗೆ ಬಂದು ಗಾದೆ ಗದ್ದುಗೆನ ಏರಿರ್ಬೇಕು. ನಮ್ಮ ಸಮಾಜದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡ್ತಾನೇ ಇರ್ತೀವಿ. ಒಳ್ಳೆ ವಾತಾವರಣನ, ಸಂಪತ್ತನ್ನ, ಆಸ್ತಿ, ಪ್ರೀತಿ, ವಿಶ್ವಾಸ, ಸ್ನೇಹಗಳನ್ನ ಜವಾಬ್ದಾರಿ ತಗೊಳ್ಬೇಕಾದವರೇನೆ ತಾವೇ ತಮ್ಮ ಕೈಯಾರ ಕಳೆದು ಹಾಕ್ಬಿಡ್ತಾರೆ. ಬಾಳಿನಲ್ಲಿ ಬೆಲ್ಲದಂಥ ಸವಿನ ಮಾರಿ ಪಶ್ಚಾತ್ತಾಪ ಪಡ್ತಾರೆ. ಆ ಬೆಲ್ಲದ ಸವಿಗಾಗಿ ಹಪಹಪಿಸ್ತಾರೆ. ದಕ್ಕದಷ್ಟಾದರೂ ಅನುಭವಿಸೋಣ ಅಂತ ಹಂಬಲಿಸ್ತಾ ಇರ್ತಾರೆ. ಕೆಟ್ಟ ಚಟಗಳನ್ನ ಬೆಳೆಸ್ಕೊಂಡಿರೋರಂತೂ ಬಾಳಿನಲ್ಲಿ ಕಳ್ಕೊಳ್ಳೋದೇ ಜಾಸ್ತಿ ಅನ್ಸುತ್ತಲ್ವೇನಕ್ಕ? ನಮ್ಮ ಕಾಲೇಜ್ನಲ್ಲೂ ಕೆಲವು ಹುಡುಗರು ಡ್ರಗ್ ಅಡಿಕ್ಟ್ಗಳೇ ಆಗ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಇಸ್ಪೀಟು ಹೆಂಡ ಅಂತ ತಂದೆ ತಾಯಿ ಕಳಿಸಿದ ದುಡ್ಡನ್ನೆಲ್ಲ ಉಡಾಯಿಸ್ತಾರೆ. ಕೊನೆಯಲ್ಲಿ ಅನುಭವಿಸ್ತಾ ಇರ್ತಾರೆ. ಎಷ್ಟೋ ಜನ ಹಳ್ಳಿಗಳ ಕಡೆ ಒಂಥರ, ಪಟ್ಟಣಗಳಲ್ಲಿ ಇನ್ನೊಂದು ಥರ.
ದುಶ್ಚಟಗಳ ದಾಸರಾಗಿ ಆಸ್ತಿ ಸಂಪಾದಿಸಿದ ದುಡ್ಡು ಎಲ್ಲ ಕಳೆದು ಹಾಕಿ ಮನೆ ನೆಮ್ಮದಿನೂ ಮಾರು ಹಾಕ್ಬಿಡ್ತಾರೆ ಕಣೋ. ಇದರಿಂದ ಅವರ ಆಸ್ತಿ ಹಾನಿ, ಧನಹಾನಿ, ಮಾನಹಾನಿ, ಎಷ್ಟೋ ಸಂದರ್ಭಗಳಲ್ಲಿ ಪ್ರಾಣಹಾನಿ ಆಗಿರೋದನ್ನು ನಾವು ನೋಡಿದೀವಲ್ವಾ. ಅಷ್ಟೇ ಅಲ್ಲ ಅಕ್ಕ, ಅಂಥವ್ರನ್ನೇ ನಂಬ್ಕೊಂಡಿರೋರ ಬದುಕನ್ನು ಕೂಡ ನರಕ ಮಾಡಿಬಿಡ್ತಾರೆ. ಮತ್ತೆ ಅಕ್ಕ, ಯಾವುದೇ ಆಸ್ತಿ ಪಾಸ್ತಿ ಆಗಲಿ ಪದಾರ್ಥಗಳಾಗಲಿ ಮಾರುವಾಗ ತುಂಬ ಯೋಚನೆ ಮಾಡಬೇಕು ಅಲ್ವೇನಕ್ಕ? ಖಂಡಿತ ರಾಮು. ಕೆಲವ್ರಿಗಂತೂ ತಗೊಂಡಿದ್ದನ್ನೆಲ್ಲ ಮಾರೋದೇ ಒಂದು ಚಟ. ಒಂದು ಆಸ್ತಿ, ಒಂದು ಪದಾರ್ಥ ಏನೇ ಆಗಲಿ ಸಂಪಾದಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಲ್ವಾ. ಆದರೆ ಕೆಲವೇ ನಿಮಿಷಗಳಲ್ಲಿ ಮಾರು ಹಾಕಿ ಕೈ ತೊಳ್ಕೊಂಡ್ಬಿಡ್ತೀವಲ್ವಾ. ಆತರಗಾರನಿಗೆ ಬುದ್ಧಿ ಮಟ್ಸ ಅನ್ನೋ ಹಾಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಮಾರ್ಬಿಡೋದು, ಆಮೇಲೆ ಒದ್ದಾಡೋದು. ಆಸ್ತಿ ಪಾಸ್ತಿ ಪದಾರ್ಥಗಳಿರಲಿ, ಕೆಲವರು ತಮ್ಮ ವ್ಯಕ್ತಿತ್ವನೇ ಮಾರ್ಕೊಂಡು ಬಿಡ್ತಾರೆ ಕಣೋ. ಆಡಬಾರದ ಮಾತುಗಳನ್ನು ಆಡ್ಬಿಡ್ತಾರೆ, ಒಳ್ಳೆ ಭಾವನೆಗಳನ್ನೇ ಮಾರು ಹಾಕ್ಬಿಡ್ತಾರೆ, ಸ್ನೇಹ ವಿಶ್ವಾಸ ಪ್ರೀತಿಗಳನ್ನೇ ಕಳ್ಕೊಂಡು ಬಿಡ್ತಾರೆ. ಆಮೇಲೆ ಹಾಗಾಗಬಾರ್ದಾಗಿತ್ತು, ಹಾಗೆ ಮಾತಾಡಬಾರ್ದಾಗಿತ್ತು, ಹೀಗೆ ಮಾತಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪನೂ ಪಡ್ತಾರೆ. ಮಾತಾಡಿದ್ರು ಹೋಯ್ತು, ಮುತ್ತು ಒಡೆದ್ರು ಹೋಯ್ತು ಅನ್ನೋ ಹಾಗೆ. ಪರವಾಗಿಲ್ವೇ, ಸಮಯಕ್ಕೆ ತಕ್ಕ ಹಾಗೆ ಸಂದರ್ಭೋಚಿತವಾಗಿ ಗಾದೆ ಎಲ್ಲ ಬಳಸಿ ಮಾತಾಡೋದು ಕಲ್ತಿದೀಯಲ್ಲ. ಎಲ್ಲ ನಿನ್ನ ಪ್ರಭಾವ ಅಕ್ಕ. ಸರಿಯಪ್ಪ. ಇನ್ನು ದುಶ್ಚಟಗಳ ದಾಸರಾಗಿ, ಪರಿಸ್ಥಿತಿಯ ಕೈಗೊಂಬೆಗಳಾಗಿ, ದುರ್ಭಾವನೆಗಳ ದುಷ್ಟಕೂಟದಲ್ಲಿ ಒಳಿತಾಗೋದು ಎಲ್ಲ ಸಿಹಿ ಅನ್ನುವಂಥ ಮಧುರವಾದ ಭಾವನೆಗಳು ಎಲ್ಲಾನು ಮಾರಿ ನಂತರ ಪರಿತಪಿಸೋರ ದುಸ್ಥಿತಿ ಹೇಗಿರುತ್ತೆ ಗೊತ್ತಾ? ಹೇಗಿರುತ್ತಕ್ಕ? ಒಡೆದ ಕನ್ನಡಿ ಹಾಗೆ. ಕನ್ನಡಿ ಒಡೆದ್ಬಿಟ್ಟು ಅದರ ಚೂರಿನಲ್ಲಿ ಮುಖ ನೋಡ್ಕೊಳ್ತೀವಲ್ಲ, ಆ ಥರ ಇರುತ್ತಂತೆ ಆ ಪರಿಸ್ಥಿತಿ. ಯಾರೂ ಅಂಥ ಪರಿಸ್ಥಿತಿನ ತಂದ್ಕೋಬಾರ್ದಲ್ವಾ? ಅಕ್ಕ, ಸಮಯ ಎಷ್ಟಾಯ್ತು ನೋಡು, ನಾನು ಕಾಲೇಜ್ಗೆ ಹೋಗ್ಬೇಕು, ತಿಂಡಿ ಕೊಡಕ್ಕ ಬೇಗ. ಕೊಡ್ತೀನಿ ಕಣೋ. ಮತ್ತೆ ನಾನು ನಿನ್ನ ಜೊತೆ ಬರ್ತೀನಿ ಕಾಲೇಜ್ಗೆ ಹೋಗೋವಾಗ. ಯಾಕೆಂದರೆ ನನ್ನ ಫ್ರೆಂಡು ಪಾಪ ತುಂಬ ಅಳ್ತಾ ಇದ್ರು ಅಂತ ಹೇಳಿದೆಯಲ್ಲ, ಅವ್ರ ಮನೆಗೆ ಹೋಗಿ ಅವ್ರನ್ನ ಸಮಾಧಾನ ಮಾಡಬೇಕು ಕಣೋ. ಹೌದಕ್ಕ, ನಮ್ಮ ಕೈಲಾದ ಸಹಾಯನೂ ಮಾಡೋಣ. ಸರಿ, ಈಗ ಬೇಗ ತಿಂಡಿ ತಿನ್ನೋಣ. ಉದ್ದಿನ ಕಡುಬು ಮಾಡಿದ್ದೀನಿ, ನಿಮ್ಮ ಭಾವನ್ನು ಕರಿ, ಎಲ್ಲ ತಿನ್ನೋಣ. ಉದ್ದಿನ ಕಡುಬು ತುಂಬಾ ದಿನ ಆಗಿತ್ತು ತಿಂದು. ಭಾವಾ, ಓ ಮೈ ಡಿಯರ್ ಭಾವಾ, ತಿಂಡಿಗೆ ಬನ್ನಿ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.